ಅದೇ ಈ ಸ್ವಲ್ಪ ಈ ಅವ್ರಿಗೇನಾಯ್ತು ಗೊತ್ತಾ, ಸ್ವಲ್ಪ ಅಂಗಡಿ ವ್ಯಾಪಾರ ಅವ್ರದ್ದು ಗಂಡ ಇಬ್ಬರು ಸಾಮಾನು ತಂದು ಹಾಕೋನು ಹೆಂಡತಿ ಅಂಗಡಿ ವ್ಯವಹಾರ ಮಾಡೋಳು. ಇತ್ತೀಚೆಗೆ ಸ್ವಲ್ಪ ನನಗೆ ಲೆಕ್ಕ ಹೊಡೆದಿತ್ತು, ಮೈಂಡ್ ಸ್ವಲ್ಪ ಎಂಡ್ರ ಮೇಲೆ ಅಜ್ಜ ಮಾಡೋದು ಮುಟ್ಟೋನು. ಅವಾಗೇನಂದು ಎಂಡ್ರು ದುಡ್ಡು ಕದ್ಬಿಟ್ಟು ಮೊಮ್ಮಗಳು ಮದುವೆ ಆಯ್ತಿತ್ತು. ಮೊಮ್ಮಗಳು ಮದುವೆಗೆ ದುಡ್ಡು ಕೊಟ್ಬಿಡ್ತಾಳೆ ಅಂತ ಸ್ವಲ್ಪ ಹೆಂಡತಿ ಮೇಲೆ ಗಲಾಟೆ ಮಾಡಿದ್ದ ಮದುವೆ ಟೈಮಲ್ಲಿ. ಅವಾಗೇನು ಮಾಡ್ತು, ಇನ್ನು ಹೊಡಿತಾಳೆ ಅಂತ ಅವನು ಚಿಕ್ಕ ಮಗ ಬೆಂಗಳೂರಿಗೆ ಕರ್ಕೊಂಡೋಗಿದ್ದ. ಅಲ್ಲೇ ಇದ್ಲು ಒಂದು 15 ದಿನ. ಭಾನುವಾರ ದಿನ ಇಲ್ಲಿ ಕರ್ಕೊಂಬಂದರು, ಇವನಿಗೆ ಇಟ್ಟಿಲ್ದಂಗೆ ಆಯ್ತದೆ ಅಂತ. ಭಾನುವಾರದಿಂದ ಚೆನ್ನಾಗೇ ಇದ್ದರು. ಈ 8:30 ಟೈಮಲ್ಲಿ ಮನೆಗೆ ಬಂದಾಗ ಮನೆಗೆ ಬಂದು ಹಿಂಗೆ ತೊರೆಮಣ್ಣಲ್ಲಿ ಹೊಡೆದವನೆ. ಅವನು ಹಂಗೆ ಹೇಳೋನು ಸಾಹೇಬ್ರಿಗೆ, ರಾಮನಗರದಲ್ಲಿ ಸಿಕ್ಕಿ ನಮ್ಗೆ ಊಟ ಕೊಡ್ತಿರಲ್ಲ, ಗುಳ್ಳೆಗೆ ಹೊಡೆದೆ ಅಂತ. ಹ್ಞೂ ಅಷ್ಟೇ. ಕೆಲಸ ಮಾಡ್ತಿದ್ರು? ಅಂಗಡಿ ವ್ಯಾಪಾರನೇ. 4 ಜನ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಒಬ್ಬ ಮಗಳು ಇಲ್ಲೇ ಅವರೇ, ಮಗಳು ಬೇರೆ ಅವಳೆ, ದೊಡ್ಡ ಮಗಳು. ಇವನು ದೊಡ್ಡ ಮಗ ಇಲ್ಲೇ ಅವನೇ ಮನೆಯಲ್ಲೇ. ಇನ್ನೊಬ್ಬ ಮಗ ಬೆಂಗಳೂರಲ್ಲಿ ಅವನೇ, ಇನ್ನೊಬ್ಬ ಮಗಳು ಚೆನ್ನೈನಲ್ಲಿ ಕೊಟ್ಟದೆ. ಹ್ಞೂ ಅಲ್ಲಿ ಮಾಡಿದಾಗ ದೊಡ್ಡ ಮಗ ಇರಲಿಲ್ವಾ? ಅವನು ಎಲ್ಲಕ್ಕೆ ಹಾಗೆ ಕೆಲ್ಸಕ್ಕೆ ಹೊಂಟೋಗಿದ್ದ. ಈಗ 8:30 ಟೈಮಲ್ಲಿ ಆಗಿರೋದು, ಅವ್ನು ಕೆಲ್ಸಕ್ಕೆ ಹೊಂಟೋಗವನೆ. ಅದೇ ಹೊಡೆದ್ಬಿಟ್ಟು ಇಲ್ಲಿ ಹೊಡೆದವನೇ, ಅಂಗಡಿ ಬಾಗಿಲು ತೆಗ್ದವನೇ, ತಿರುಗಿ ಹೊಡೋವನೇ, ಅಂಗಡಿ ಬಾಗಿಲು ಹಾಕಿಲ್ಲ, ಬಸ್ ಹತ್ತು ರಾಮನಗರಕ್ಕೆ ಹೋಗಿನಂತೆ. ರಾಮನಗರದಲ್ಲಿ ಡಿಸ್ಟ್ರಿಕ್ಟ್ ಒಂದು ಸಾಹೇಬ್ರಿಗೆ. ಮೊದಲೆಲ್ಲ ಜಗಳ ಆಗ್ತಿತ್ತಾ? ಮೊದಲಿಗೆ ಏನು ಜಗಳ ಇರಲಿಲ್ಲ, ಇತ್ತೀಚೆಗೆ ಅವ್ರಿಗೆ ಇಲ್ಲಕ್ಕೆ ಹೊಡಿತು. ಅವಾಗ ಸ್ವಲ್ಪ ಮೆಂಟ್ಲಾದಂಗೆ ಆದ, ಮನ್ಗಿದೆ ಎಲ್ಲ ಸುಖನೇ ಇವರೇ ಮಾಡಿದ್ರು. ಕೊನೆಗೆ ಈ ಥರ ದುಡ್ಡು ಅಂಗಡಿ ಕದ್ಬಿಟ್ಟು ಮೊಮ್ಮಕ್ಳು ಕೊಟ್ಬಿಡ್ತಾಳೆ ಮಕ್ಕಳಿಗೆ ಅಂತ. ವ್ಯವಸಾಯ ಮಾಡ್ತಿದ್ರಾ? ಹ್ಞೂ, ವ್ಯವಸಾಯ ಏನು ಮಾಡೋರು, ಅಂಗಡಿ ವ್ಯಾಪಾರ ಚೆನ್ನಾಗಿತ್ತು, ಚೆನ್ನಾಗಿದ್ರು. ಹ್ಞೂ ಕೊಟ್ಟವ್ರೆ. ಅಯ್ಯಮ್ಮನ ಪಾಪ ಒಳ್ಳೆ ಮನುಷ್ಯ ಅವಳುವ, ಒಳ್ಳೆನೇ. ಊರಾದ ಮೇಲೆ ಯಾರ ಮೇಲೆ ಒಂದು ದಿನ ಯಾಜ್ಯ ಮಾಡ್ದನಲ್ಲ, ಒಬ್ಬನೊಂದು ಮಾತು ಅಂದನಲ್ಲ, ಒಳ್ಳೆನೇ. ಏನು ಪಾಪ ಮನುಷ್ಯ, ತಿಂಡಿ ಮಾಡಿಕೊಟ್ಟಿಲ್ಲ ಅಂತ ಈಗ ಸಾಹೇಬ್ರ ತಾವು ಹೇಳೋಣ. ತಿರ್ತಿ ಹೋಗಿ ಬಸ್ ಹತ್ತಿದ್ನಂತೆ, ಸಾಹೇಬ್ರು ಕರ್ಕೊಂಬಂದವ್ರೆ.